ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಮತ್ತು ಇಷ್ಟು ದಿನ ಆಯ್ತು ನಮ್ದು ಯಾವುದೂ ಯೂಟ್ಯೂಬ್ಗೆ ವಿಡಿಯೋ ಮಾಡಿದ್ದಿಲ್ಲ. ಇದೇ ನಾನು ಭಾಳ ಒಂದು ತಿಂಗಳಾಗ್ತೀನಿ ಸನಿಯಕ್ಕೆ ಒಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಲ್ಲ ವಿಡಿಯೋನ. ಗಾಳಿ ತುಂಬ ಬೀಸ್ತಾ ಇದೆ. ಈಗ ಬ್ಯಾಕ್ಗ್ರೌಂಡ್ ಗಾಳಿ ತುಂಬಾ ಬೀಸ್ತಾ ಇದೆ, ಆದ್ರೆ ಕೇಳಲ್ಲ. ಇದು ಯಾವ ಮೈಕಪ್ಪ ಅಂದರೆ ನೋಡೇ ಬಿಡೋಣ ಬನ್ನಿ. ಈ ಮೈಕ್ ಹೆಸರು ಬಂದ್ಬಿಟ್ಟು ಗ್ರೆನರೋ ವೈರ್ಲೆಸ್ ಮೈಕ್ರೋಫೋನ್ ಅಂತಂದು. ಮೈಕ್ ಮಾತ್ರ ಸಖತ್ತಾಗಿದೆ. 13,000 ರೂಪಾಯಿ ಕೊಟ್ಟು ತೊಗೊಂಡು ಬದಲಿ ಬರೀ 1,000 ರೂಪಾಯಿದಲ್ಲಿ ಈ ಮೈಕ್ ನಿಮ್ಗೆ ಸಿಗುತ್ತೆ. ಆರಾಮಾಗಿ ಬೈ ಮಾಡ್ಬೋದು ನೀವು. ಇದನ್ನ ಯೂಸ್ ಮಾಡಕತ್ತಿ ಆಲ್ಮೋಸ್ಟ್ 1 ವಾರ ಆಯಿತು. ಮಸ್ತ್ ಚೆನ್ನಾಗಿದೆ. ಬೇಕಾದ್ರೆ ನಿಮಗೆ ಈ ಮೈಕ್ ನಿಮಗೆ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಆರ್ಡರ್ ಮಾಡ್ಕೋಬೋದು. ಇದ್ರಲ್ಲಿ ಏನೇನು ಬರುತ್ತಪ್ಪ ಅಂದರೆ 2 ಮೈಕ್ ಬರುತ್ತೆ. ಒಂದು ಇಲ್ಲಿದೆ ಮತ್ತು ಒಂದು ಇಲ್ಲಿದೆ. ಒಂದು ರಿಸೀವರ್ ಬರುತ್ತೆ. ರಿಸೀವರ್ ಆಲ್ರೆಡಿ ನಮ್ದು ಈಗ ರೆಕಾರ್ಡ್ ಮಾಡ್ತಿರೋ ಫೋನಲ್ಲಿ ಆನ್ ಮಾಡಿದ್ದೀನಿ. ಮತ್ತೇನಪ್ಪ ಏನೇನಪ್ಪ ಬರುತ್ತಂದ್ರೆ, ಒಂದು ನಿಮಿಷ. ಮತ್ತೆ ಈ ಥರ ಒಂದು ಬಾಕ್ಸ್ ಕೊಡ್ತಾರೆ. ಆ ಬಾಕ್ಸಲ್ಲಿ ನಿಮಗೆ ಚಾರ್ಜರ್ ಕೊಡ್ತಾರೆ. ನೋಡೋಣ ಏನೇನಿದೆ ಅಂತಂದು. ನೋಡಿ, ಇದು ಚಾರ್ಜರ್. ನಿಮಗೆ ಈ ಮೈಕ್ ಮತ್ತು ಅಡಾಪ್ಟರ್ನ ಚಾರ್ಜ್ ಮಾಡೋಕೆ ಇದು. ಅದನ್ನ ಬಿಟ್ಟರೆ ನಿಮಗೆ ಈ ಥರ 2 ಇವ್ನ ಕೊಡ್ತಾರೆ. ಇವ್ನ ಕೂಡ ಹಾಕ್ಬೋದು ನೀವು. ನಾನು ಇದು ಮಾಡಲ್ಲ, ಇದನ್ನೇ ಹಾಕಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಇದು ಚೆನ್ನಾಗಿ ಬರುತ್ತೆ. ನಮಗೆ ಸದ್ಯಕ್ಕೆ ಈ ಬೇಡ ಇದು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕ್ರಿಯೇಟರ್ಸ್ ಇದೇ ಮೈಕ್ ಯೂಸ್ ಮಾಡ್ತಾರೆ, ಗ್ರೆನರೋ. ನಾನು ಕೂಡ ತರಿಸಿದ್ದೆ. ಇದರ ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೇನೆ. ಮೈಕ್ ಮಾತ್ರ ಚೆನ್ನಾಗಿದೆ, ನೀವು ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗ್ ಯಾವುದಾದ್ರೂ ಮೈಕ್ ಆಗಿರ್ಬೋದು ಮಾಡಿ, ಸ್ಟಾರ್ಟಿಂಗ್ ಯಾವುದಾದ್ರೂ ಫೋನ್ ಆಗಲಿ ಮಾಡಿ, ಆಮೇಲೆ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಅಪ್ಗ್ರೇಡ್ ಆದಮೇಲೆ ಈ ಥರ ಒಂದು ಗ್ರೆನರೋ ಮೈಕ್ನ ಆ್ಯಡ್ ಮಾಡಿ. ಮತ್ತು ರೀಲ್ಸ್ ಮಾಡೋಕ್ಕೆ, ಯೂಟ್ಯೂಬ್ ವಿಡಿಯೋ ಮಾಡೋಕ್ಕೆ ನಿಮಗೆ ಬೆಸ್ಟ್ ಮೈಕ್ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿದೆ ಮೈಕು. ಈ ಥರ ಮೈಕ್ ನಿಮ್ಗೆ ಎಲ್ಲಿ ಸಿಗಲ್ಲ ನೋಡಿ. ಮತ್ತು ಇದರಲ್ಲಿ ನಿಮಗೆ 1 ಇಯರ್ ವಾರಂಟಿ ಕಾರ್ಡ್ ಕೊಡ್ತಾರೆ. ಯೂಸರ್ ಮ್ಯಾನ್ಯುವಲ್ ಕೊಡ್ತಾರೆ. ನೀವು ಯಾವ ಥರ ಯೂಸ್ ಮಾಡ್ಬೇಕಂತಂದು ಇದನ್ನು ನೋಡ್ಕೊಂಡು ಯೂಸ್ ಮಾಡಿ. ಯಾವ ಥರ ಕನೆಕ್ಟ್ ಮಾಡಬೇಕು, ಐಫೋನು ಮತ್ತು ಸ್ಯಾಮ್ಸಂಗ್ ಫೋನ್ ಆಗಿರ್ಬೋದು, ಯಾವುದೋ ಐಫೋನ್ ಆಗಿರ್ಬೋದು. ಇದು ಐಫೋನಿಗೆ ಬರಲ್ಲ. ಈ ಐಫೋನಿಗೆ ಬರೋಕ್ಕೆ ಮತ್ತು 100 ರೂಪಾಯಿ ಹೆಚ್ಚಿಗೆ ಆಗುತ್ತೆ. ಅದು ಐಫೋನು ವಿತ್ ಕ್ಯಾಮ್ರಾ ವಿತ್ ಸಿ ಕೇಬಲ್ ಬರುತ್ತೆ. ಇದನ್ನ ತರಿಸಿರೋದು ಓನ್ಲಿ ಸಿ ಟೈಪ್ಗೂ. ಇದು ಆಂಡ್ರಾಯ್ಡಿಗೆ ಮತ್ತು ಸ್ಯಾಮ್ಸಂಗ್ ಫೋನಿಗೆ ಎಲ್ಲದಕ್ಕೂ ಬರುತ್ತೆ. ಮೈಕ್ ಮಾತ್ರ ಚೆನ್ನಾಗಿದೆ, ನೀವು ಕೂಡ ಬೈ ಮಾಡ್ಬೋದು. ನೋಡಿ, ಈ ಥರ ಇದೆ ಮೈಕು. ನಿಮಗೆ ವಾಯ್ಸ್ ಕೇಳ್ತಾ ಇರ್ಬೋದು. ಈ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ ಸುತ್ತಮುತ್ತ, ಆದರೂ ನಿಮಗೆ ಏನು ಕೇಳಲ್ಲ. ಯಾಕಪ್ಪ ಅಂದ್ರೆ ನಾನು ವಾಯ್ಸ್ ನಾಯ್ಸಲೇಷನ್ ಆನ್ ಮಾಡಿದ್ದೀನಿ, ಹಂಗಾಗಿ ಕೇಳಲ್ಲ. ಇದು 3 ಲೆವೆಲ್. ಈಗ 2 ಲೆವೆಲ್ ನೋಡೋಣ. ಇದು 1 ಲೆವೆಲ್. ಇದು ಈಗ ಆಫ್ ಆಯಿತು. ತುಂಬ ಗಾಳಿ ಬೀಸ್ತಾ ಇದೆ ಅಲ್ವಾ. ಈಗ ಆನ್ ಮಾಡ್ತೀನಿ ನೋಡಿ. ಇದು ಲೆವೆಲ್ 1 ನಾಯ್ಸ್ ಕ್ಯಾನ್ಸಲೇಷನ್. ಈಗ ಆನ್ ಆಯಿತು. ಈಗ ಸ್ವಲ್ಪ ಗಾಳಿ ಬೀಸ್ತಾ ಇದೆ, ಬ್ಯಾಕ್ಗ್ರೌಂಡ್ ಗಾಳಿ ಬೀಸ್ತಾ ಇದೆ. ಅದು ನಿಮಗೆ ಸ್ವಲ್ಪ ಕಮ್ಮಿ ಆಯಿತು. ಈಗ ಇನ್ನು ಸೆಕೆಂಡ್ ಲೆವೆಲ್ ನೋಡೋಣ. ಇದು ಸೆಕೆಂಡ್ ಲೆವೆಲ್. ಈಗ ಸ್ವಲ್ಪ ಕಮ್ಮಿ ಆಯಿತು. ಈಗ ಇನ್ನೂ ಕಮ್ಮಿ ಮಾಡ್ತೀನಿ ನೋಡಿ. ಇದು ಲೆವೆಲ್ 3. ಈಗ ನಿಮಗೆ ಬ್ಯಾಕ್ಗ್ರೌಂಡ್ ಏನೇ ಗಾಳಿ ಬೀಸಲಿ, ಯಾರೇ ಏನೇ ಮಾತಾಡಿ ಏನು ಕೇಳಲ್ಲ. ಇದೊಂದು ಇದರಲ್ಲಿ ಪ್ಲಸ್ ಪಾಯಿಂಟು. ಈ ಥರ ನಿಮಗೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಎಲ್ಲಿ ಕೊಡಲ್ಲ, ಇದರಲ್ಲಿ ಕೊಡ್ತಾವ್ರೆ. ಯೂಸ್ ಮಾಡ್ಕೊಳ್ಳಿ, ನೀವು ಆರ್ಡರ್ ಮಾಡಿ. ಮೈಕ್ ಮಾತ್ರ ಚೆನ್ನಾಗಿದೆ. ಈಗ ಆಫ್ ಮಾಡ್ತೀನಿ ನೋಡಿ. ನೋಡಿ, ಈಗ ಆಫ್ ಆಯಿತು. ಹೆಂಗೆ ಗಾಳಿ ಬೀಸ್ತಾ ಇದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇದೆ, ಆದರೆ ಗಾಳಿ ಕೇಳ್ತಾ ಇದೆ ನಿಮಗೆ. ಇದು ಇಷ್ಟು ಈ ಮೈಕ್ನ ರಿವ್ಯೂ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಟಾಟಾ, ಬಾಯ್ ಬಾಯ್.